ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತೀರಾ, ಯಾಕೆ? ಏನು ಉದ್ದೇಶ? ಪೊಲಿಟಿಕಲ್ಗೆ ಎಂಟ್ರಿ ಆಗಬೇಕು ಅನ್ನೋ ಇಂಟೆನ್ಷನ್ ಏನು ನಿಮಗೆ? ದುಡ್ಡು ಮಾಡಬೇಕು ಅನ್ನೋದಾ, ಅಥವಾ ಹೆಸರು ಮಾಡಬೇಕು ಅನ್ನೋದಾ, ಅಥವಾ ಟ್ರಾನ್ಸ್ಜೆಂಡರ್ ಆಗಿರೋದ್ರಿಂದ ಆಯ್ಕೆ ಮಾಡ್ಕೊಂಡ್ರಾ? ಆ್ಯಕ್ಚುಲಿ ನಿಜ ಏನು ಅಂತಂದರೆ ದುಡ್ಡು ಮಾಡಬೇಕು ಅನ್ನೋದಾಗಿದ್ದರೆ ನನಗೆ ಭಾಳಷ್ಟು ದಾರಿಗಳಿತ್ತು. ದುಡ್ಡು ಮಾಡಲೇಬೇಕಂತಂದ್ರೆ ಟ್ರಾನ್ಸ್ ಕಮ್ಯುನಿಟಿ ಅಂತಂದರೆ, ಟ್ರಾನ್ಸ್ ವುಮೆನ್ಸ್ ಅಂದರೆ ಸೆಕ್ಸ್ ವರ್ಕ್ ಮಾಡ್ತಾರೆ, ಬಿಗ್ಗಿಂಗ್ ಮಾಡ್ತಾರೆ ಅನ್ನೋದೇ ಬಹಳಷ್ಟು ಪಟ್ಟಗಳನ್ನು ಕಟ್ತಾರೆ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಅಂದ ಚಂದವಾಗಿದ್ದರೆ ದುಡ್ಡು ಮಾಡೋಕ್ಕೆ 108 ದಾರಿಗಳನ್ನು ಇರುತ್ತೆ. ಸೊ ನನಗೆ ಯಾವತ್ತೂ ದುಡ್ಡು ಮಾಡಬೇಕು ಅನ್ನೋದು ಮೆಂಟಾಲಿಟಿಯಲ್ಲಿ ಇರಲಿಲ್ಲ, ಮೈಂಡಲ್ಲಿ ಕೂಡ ಅದು ಫಿಕ್ಸ್ ಆಗಿರಲಿಲ್ಲ ನನಗೆ. ನನ್ನ ಕಮ್ಯುನಿಟಿಯಲ್ಲಿ ನಾನು ಅನುಭವಿಸಿದಂಥ ಕಷ್ಟಗಳು, ಕೆಲವೊಂದು ಕಹಿ ಘಟನೆಗಳು ನನ್ನ ಜೀವನದಲ್ಲಿ ನಡೆದಾಗ ಅದರಿಂದ ನಾವು ಹೊರಗಡೆ ಬರೋಕ್ಕೆ ತುಂಬ ಪ್ರಯತ್ನಗಳನ್ನು ಪಡ್ತೇನೆ. ನಾನು ಸತ್ತೋಗ್ಬಿಡೋಣ, ನೇಣು ಹಾಕೊಂಡ್ಬಿಡೋಣ ಅನ್ನೋ ಒಂದು ಸಿಚುವೇಶನ್ಗೆ, ಆ ಒಂದು ಮಟ್ಟಕ್ಕೆ ನಾನು ಹೋಗ್ತೇನೆ. ಸೊ ಅವಾಗ ಅರ್ಥ ಮಾಡ್ಕೊಂಡಿದ್ದು, ನಾನೆಲ್ಲೋ ಒಂದು ಕಡೆ ಸಹಾಯಬೇಕಾದವಳು ಜೀವನವನ್ನು ಉಳಿಸ್ಕೊಂಡಾಗ, ನನ್ನ ಕಮ್ಯುನಿಟಿ ಜೊತೆ ಸೇರಿದಾಗ ನಾನು ಸಮಾಜದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಛಲ ಬರುತ್ತೆ ನನಗೆ. ಯಾಕಂದರೆ ನನ್ನ ಕಮ್ಯುನಿಟಿಗೆ ಯಾವುದೇ ಪ್ಲಾಟ್ಫಾರ್ಮ್ ಸಿಗಲ್ಲ, ಯಾವುದೇ ವೇದಿಕೆಗಳು ಸಿಗಲ್ಲ, ಯಾವುದೇ ಅವಕಾಶಗಳು ಸಿಗಲ್ಲ, ಕೆಲಸಗಳು ಸಿಗಲ್ಲ, ಬೇರೆ ಹುದ್ದೆಗಳು ಸಿಗಲ್ಲ. ಯಾವ ವಿಷಯದಲ್ಲಿ ನಾವು ಏನಾದರೂ ಒಂದು ಮಾಡಬೇಕನ್ನೋ ಛಲ ಇದ್ದರೆ ಆ ಛಲನ ರೂಪಿಸ್ಕೊಳ್ಳೋದು ಯಾವಾಗ?